ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧವಾಗಿ ಪುಂಖಾನುಪುಂಖವಾಗಿ ಮಾತನಾಡ್ತಿದ್ದ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನೋ ಮಾಹಿತಿ, ಹಾಗೆ ಆ ಶೋಕಾಸ್ ನೋಟಿಸ್ನ ಪ್ರತಿ ಕೂಡ ಮಾಧ್ಯಮಗಳಿಗೆ ಲಭ್ಯವಾಗಿತ್ತು. ಆದರೆ ದೆಹಲಿಯಲ್ಲಿರುವ ಯತ್ನಾಳ್ ಅವರು ನನಗೆ ಇನ್ನೂ ಹೈಕಮಾಂಡ್ ಕಡೆಯಿಂದ ಯಾವುದೇ ಶೋಕಾಸ್ ನೋಟಿಸ್ ಬಂದಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. 10 ದಿನ ಗಡುವು ಬೇಡ, ನನ್ನ ಬಳಿ ಉತ್ತರ ಸಿದ್ಧವಾಗಿದೆ, ಯಾವಾಗ ಬೇಕಾದರೂ ನೋಟಿಸ್ ಕೊಡಲಿ, ಏನು ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ಇನ್ನು ಬಿಜೆಪಿಯಲ್ಲಿ ನಮ್ಮದು ಜನಪರ ಹೋರಾಟ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಮಾತಿನಲ್ಲಿ ವಿಜೇಂದ್ರ ಅವರ ಬಣವನ್ನು ತಿವಿದಿದ್ದಾರೆ ಯತ್ನಾಳ್. ಕುಟುಂಬಶಾಹಿ ಹೋರಾಟ ನಮ್ಮದಲ್ಲ ಅಂತ ಹೇಳಿ ಯತ್ನಾಳ್ ವಿಜೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಬಂದು ಉತ್ತರ ಕೊಡ್ತೀನಿ, ನೀವು ಏನೂ ಗಾಬರಿ ಆಗಬೇಡ್ರಿ. ಮಾಧ್ಯಮದವರು ಒಂದು ಆರೋಪವನ್ನು ಮಾಡಿದ್ದಾರೆ, ಯತ್ನಾಳ್ ಅವರು ಮಾತಾಡ್ತಿಲ್ಲ, ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ, ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ. ಭಾಳ ಸಣ್ಣ ಹುಡುಗ ಐತ್ರ ಅದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದೂಕಿಟ್ಟು ಅವ್ರಿಗೆ ಹೊಡಿತಾರೆ ಸರ್? ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನು ರೀ. ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತೇಳಿ ನನ್ನ ಲೀಡ್ರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡ್ರ್ ಆಗೀನಿ. ಸರ್, ಈಗ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಸಭೆ ಕರೀಲಾಗಿದೆ, ಕರೀರಿ. ಏನು ಟರ್ವ ಮಾಡ್ತಾನೆ, ನಾ ಅಂಜುದಲ್ಲ ಅಂತ ಹೇಳಿಯಲ್ಲ. ಹಂಗಾಗಿ ನೀವು ಹಂಗೆ ಹೇಳ್ಕೊಳ್ಳಿ ನಾನು ಅಂಜಿಬಿಡ್ತೀನಿ. ಇಲ್ಲ ವಿಜೇಂದ್ರ ತಪ್ಪಾಗಿದ್ದು, ಯಡಿಯೂರಪ್ಪಾಜಿ ನಿಮ್ಗೆ ಅಪ್ಪಾಜಿ ಬಂದು ಕಾಲಿಡ್ತೀನಿ ಅಂತ ಅನು ಮಗ ಅದೇನ. ನಾನು ಕೇಂದ್ರ ಹೈಕಮಾಂಡಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ವಂಶವಾದ, भ्रष्टाचार, एडजस्टमेंट, हिंदुत्व इस पार्टी में बरकरार रहेगा या नहीं? ಸರ್, ನೋಟಿಸ್ ಬಂದ ಮೇಲೆ ಅಂತಂದ್ಮೇಲೂ ಕೂಡ ನೀವು ಇನ್ನೆಚ್ಚು ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀರಾ. ಹೌದು, ಏನು ಭಯ ಏನೈತೆ ರೀ? ಅದು ಯಡಿಯೂರಪ್ಪಗೆ ವಿಜೇಂದ್ರಿಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಬಂದು ಉತ್ತರ ಕೊಡ್ತೀನಿ. ನೀವೇನು ಅಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ನೀಡ್ತಾ ಹೋಗ್ತಾರೆ. ನಟೇಶ್ ನೇರ ಸಂಪರ್ಕದಲ್ಲಿ. ನಟೇಶ್, ನೋಟಿಸ್ ಬಂದಿಲ್ಲ, ಉತ್ತರ ಸಿದ್ಧ ಇದೆ ಅಂತ ಹೇಳ್ತಿದ್ದಾರೆ ಯತ್ನಾಳ್ ಅವರು. ದೆಹಲಿಯಲ್ಲೂ ಕೂಡ ಮತ್ತೆ ಆರ್ಭಟಿಸಿದ್ದಾರೆ. ಇವತ್ತು ಯಾರನ್ನೆಲ್ಲ ಭೇಟಿ ಆಗ್ತಿದ್ದಾರೆ? ಈ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ ನಟೇಶ್? ಸ್ಮಿತಾ, ಖಂಡಿತ. ಏನು ಬಿಜೆಪಿಯ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಇಂದು ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ನೋಟಿಸ್ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನನಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಬಂದಿಲ್ಲ ಎನ್ನುವಂತಹ ಸ್ಪಷ್ಟವಾದ ಹೇಳಿಕೆಯನ್ನು ಏನು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥದ್ದು. ವಾಟ್ಸಪ್ ಮೂಲಕ ಅಥವಾ ಬೇರೆ ಯಾವುದಾದ್ರೂ ಮೂಲಕ ಬಂದಿದ್ದರೆ ಅದು ನನ್ನ ಜವಾಬ್ದಾರಿಗಿಲ್ಲ, ಅದು ನನ್ನ ಗಮನಕ್ಕೂ ಕೂಡ ಬಂದಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಧಿಕೃತವಾಗಿ ನನಗೆ ಮೇಲ್ ಮುಖಾಂತರ ಆಗಲಿ ಅಥವಾ ಪೋಸ್ಟಲ್ ಮುಖಾಂತರ ಆಗಲಿ ಯಾವುದೇ ಕಾರಣಕ್ಕೂ ನನಗೆ ಯಾವುದೇ ರೀತಿಯಾದಂತಹ ಅಂದರೆ ನೋಟಿಸ್ ಬಂದಿಲ್ಲ ಎನ್ನುವಂಥದ್ದನ್ನು ಹೇಳಿರುವಂಥದ್ದು. ಇದರ ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಅಂದರೆ ಬೆಳಗ್ಗೆ ನೋಟಿಸ್ ಬಂದಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದ ಕೂಡಲೇ ಈ ಒಂದು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಯಡಿಯೂರಪ್ಪನವರು ಹಾಗೆ ಯಡಿಯೂರಪ್ಪನವರ ಪುತ್ರ ಏನಿದ್ದಾರೆ ವಿಜಯೇಂದ್ರ ಅವರು, ಇವರು ಯಾರೂ ಕೂಡ ಬಿ ಜೆ ಪಿಗೆ ದುಡಿತಾ ಇಲ್ಲ, ಬಿ ಜೆ ಪಿಗಾಗಿ ಕೆಲಸ ಮಾಡ್ತಾ ಇಲ್ಲ, ಇವರ ಕೆಲಸ ಏನಿದ್ರು ಬರೀ ಹೊಂದಾಣಿಕೆಯ ರಾಜಕೀಯ ಅಷ್ಟೇ ಎನ್ನುವಂತಹ ಮಾತನ್ನು ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇಂದು ಬಿ ಜೆ ಪಿ ಹೈಕಮಾಂಡನ್ನು ಭೇಟಿ ಆಗ್ತೀರಾ ಅನ್ನುವಂತಹ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನು ಭೇಟಿಯಾಗೋದಿಲ್ಲ, ನಾವು ಯಾವುದೇ ಹೈಕಮಾಂಡನ್ನು ಭೇಟಿಯಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತಂದರೆ, ಈಗಾಗಲೇ ಯತ್ನಾಳ್ ಟೀಮ್ ಕೂಡ ಕರ್ನಾಟಕದಿಂದ ದೆಹಲಿಗೆ ಆಗಮಿಸ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ರಮೇಶ್ ಜಾರಕಿಹೊಳಿ ಇರ್ಬೋದು, ಹಾಗೆಯೇ ಕುಮಾರ್ ಬಂಗಾರಪ್ಪ ಇರ್ಬೋದು, ಇನ್ನೂ ಹಲವು ನಾಯಕರು ದೆಹಲಿಗೆ ಬರ್ತಾ ಇದ್ದಾರೆ. ನಾನು ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತೇನೆ. ಜೊತೆಗೆ 10 ದಿನಗಳ ಗಡುವನ್ನು ಏನು ಕೊಟ್ಟಿದ್ದಾರೆ ನೋಟಿಸ್ನಲ್ಲಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಖಾರವಾಗಿ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಅಂದರೆ ನನಗೆ 10 ದಿನಗಳ ಗಡುವೇ ಬೇಕಾಗಿಲ್ಲ ಎನ್ನುವಂತಹ ಸ್ಪಷ್ಟ ಹೇಳಿಕೆಯನ್ನು
ಉತ್ತರವನ್ನು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ಒಂದು ಉಚ್ಚಾಟನೆಯ ವಿಚಾರವಾಗಿ ಈಗಾಗಲೇ BJPಯಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ರಿಂದ ಯಾರು ಉಚ್ಚಾಟನೆ ಮಾಡ್ತಾರೆ, ಯಾರನ್ನು ಉಚ್ಚಾಟನೆ ಮಾಡಲಾಗುತ್ತೆ, ಇದನ್ನು ಕಾದು ನೋಡಬೇಕಾಗುತ್ತೆ ಅನ್ನುವಂಥ ಉತ್ತರವನ್ನು ಕೂಡ ಕೊಟ್ಟಿರೋದು. ಹಾಗೆಯೇ ಇದರ ಜೊತೆಗೆ ಹೈಕಮಾಂಡ್ ಬಳಿ ಈ ಒಂದು ವಿಚಾರವಾಗಿ ಮಾತನಾಡ್ತೀರಾ ಅನ್ನುವಂತಹ ವಿಚಾರವನ್ನು ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಜೊತೆ ಮಾತನಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ರಾಜ್ಯ BJPಯಲ್ಲಿ ರಾಜ್ಯಾಧ್ಯಕ್ಷ ಈ ನಾಯಕತ್ವ ಏನಿದೆ, ಇವರ ನಾಯಕತ್ವದಲ್ಲಿ ಯಾವೆಲ್ಲ ಕೆಲಸಗಳಾಗ್ತಿದೆ, ಯಾವೆಲ್ಲ ಆಗ್ತಿಲ್ಲ ಅನ್ನೋದನ್ನು ಅವರ ಮನದಟ್ಟು ಮಾಡುವಂತಹ ಕೆಲಸವನ್ನು ನಾವು ಸ್ಪಷ್ಟವಾಗಿ ಮಾಡ್ತೀವಿ. BJP ಹೈಕಮಾಂಡ್ ಜೊತೆ ಎಲ್ಲವನ್ನು ಕೂಡ ನಾವು ತಿಳಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಒಂದು ಕಡೆ ಏನು BJPಯ B ಟೀಮ್ ಅಂತ ಅನ್ಸ್ಕೊಂಡಿರ್ತಕ್ಕಂತಹ ಯತ್ನಾಳ್ ಟೀಮ್ ಇಂದು ದೆಹಲಿಗೆ ಕೂಡ ಬರ್ತಾ ಇದೆ. ಹಾಗಾಗಿ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂದರೆ ವಿಜಯೇಂದ್ರ ಇರ್ಬೋದು, ಹಾಗೆ ಯಡಿಯೂರಪ್ಪನವರು ಇರ್ಬೋದು, ಇವರ ವಿರುದ್ಧ ಯಾವ ರೀತಿಯಾದಂತಹ ಮತ್ತಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ಳಲಾಗುತ್ತೆ ಅನ್ನುವಂಥದ್ದು ಮುಂದಿನ ಈ ಏನು BJPಯ B ಟೀಮ್ ದೆಹಲಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಇದೆಲ್ಲದರ ಜೊತೆಗೆ ಯತ್ನಾಳ್ ಅವರು ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅಂದರೆ ಈ ನೋಟಿಸ್ ವಿಚಾರ ಯಾವಾಗ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದರ ನಂತರದಲ್ಲಿ ಬಹಳ ಸ್ಟ್ರಾಂಗ್ ಫೀಡ್ಬ್ಯಾಕನ್ನು ದೆಹಲಿಯ ಮುಖಾಂತರ ವಿಜಯೇಂದ್ರ ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಹೈಕಮಾಂಡ್ಗೂ ನಾನು ಯಾವುದೇ ರೀತಿಯಾದಂಥ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇಲ್ಲಿ ಯತ್ನಾಳ್ ಕೊಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಇನ್ನು ಬೆಂಗಾಲ್ ಚಂಡಮಾರುತದ ರಣಾರ್ಭಟಕ್ಕೆ ತಮಿಳುನಾಡು ಅಕ್ಷರಶಃ ತತ್ತರಿಸಿ ಹೋಗಿದೆ. ಭೀಕರ ಮಳೆ ಹಾಗೆ ಗಾಳಿಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಜನವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ, ವಾಹನಗಳು ಮುಳುಗಿ ಹೋಗ್ತಾ ಇದೆ. ಸಮುದ್ರ ತಟ್ಟದ ಊರುಗಳಲ್ಲಿ ಹೆಚ್ಚಿನ ಪರಿಣಾಮ ಕಾಣಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಬೆಂಗಾಲ್ನ ಆರ್ಭಟ ತುಸು ಹೆಚ್ಚಾಗಿ ಕಾಣೋಕೆ ಸಿಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಬಸ್ ನೋಡ್ತಾ ಇದ್ದೀರಾ, ಮುಳುಗಿ ಹೋಗ್ತಾ ಇದೆ. ಕೃಷ್ಣಗಿರಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿದೆ. ಹಾಗೆ ಕೆರೆ ಕೋಡಿ ಹೊಡೆದು ರಸ್ತೆಯಲ್ಲೆಲ್ಲ ಕೆರೆಗಳಂತಾಗಿದೆ, ನದಿಯಂತಾಗಿದೆ. ಬೆಂಗಾಲ್ ಚಂಡಮಾರುತದ ಪರಿಣಾಮವಾಗಿ ತಮಿಳುನಾಡಿನ ಬಹುತೇಕ ಭಾಗ ಅಬ್ಬರದ ಮಳೆ ಹಾಗೆ ಗಾಳಿಗೆ ತತ್ತರಿಸಿ ಹೋಗಿದೆ. ಜನವಸತಿ ಪ್ರದೇಶದ ಒಳಗೆಲ್ಲ ಮಳೆ ನೀರು ತುಂಬಿದೆ. ಇನ್ನು ಕೃಷ್ಣಗಿರಿಯಲ್ಲಿ ದೇವಸ್ಥಾನ ಒಂದರ ತುಂಬ ನೀರು ತುಂಬಿರೋ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಚಂಡಮಾರುತದ ಅಬ್ಬರದಿಂದಾಗಿ ಜನವಸತಿ ಪ್ರದೇಶಗಳು ಕೂಡ ಜಲಾವೃತವಾಗಿದೆ. ಹೀಗಾಗಿ ಮಳೆ ನೀರು ತುಂಬಿರೋದ್ರಿಂದಾಗಿ ಜನ ಪರದಾಡ್ತಾ ಇರುವ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಾಲ್ನ ಆರ್ಭಟದ 3 ಪ್ರತ್ಯೇಕ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಇದೆ ಪರಿಣಾಮ ಅನ್ನೋದು. ಒಂದು ಕಡೆ ಬಸ್ಗಳು ಕೊಚ್ಚಿ ಹೋಗ್ತಾ ಇದೆ, ಮತ್ತೊಂದು ಕಡೆ ದೇವಸ್ಥಾನದ ಒಳಗೆ ನೀರು ತುಂಬಿದೆ. ಹಾಗೆ ರಸ್ತೆಗಳು ಜನವಸತಿ